ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ನಂತರ ಮಾರ್ಗಶೀರ್ಷ ಮಾಸ ಪ್ರಾರಂಭವಾಗುತ್ತದೆ. ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯ ದಿನದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿರುತ್ತಾನೆ. ಆದ್ದರಿಂದ ಇದಕ್ಕೆ ಮಾರ್ಗಶೀರ್ಷ ಎಂಬ ಹೆಸರು ಬಂದಿದೆ. ಈ ತಿಂಗಳು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾಗಿದೆ. ಮಾರ್ಗಶೀರ್ಷ ಮಾಸದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವವನು ಎಲ್ಲ ಸಂತೋಷಗಳನ್ನು ಹೊಂದುತ್ತಾನೆ ಮತ್ತು ಮರಣದ ನಂತರ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಇದು ಶ್ರೀರಾಮ ಮತ್ತು ತಾಯಿ ಸೀತಾ ವಿವಾಹವಾದ ಅದೇ ಪವಿತ್ರ ತಿಂಗಳು. ಆದ್ದರಿಂದ ಈ ಪವಿತ್ರ ಮಾರ್ಗಶೀರ್ಷ ಮಾಸದ ಮಹತ್ವ ನಿಯಮಗಳನ್ನು ತಿಳಿದುಕೊಳ್ಳಿ. ಮಾರ್ಗಶೀರ್ಷ ಮಾಸದಲ್ಲಿ ಏನು ಮಾಡಬೇಕು? ಶಂಖ ಪೂಜೆಯ ಪ್ರಯೋಜನಗಳು ಏನು? ಮಾರ್ಗಶೀರ್ಷ ಮಾಸದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಸದ್ಗುಣಗಳ ಪ್ರಾಪ್ತಿಯಾಗುವುದು ಮತ್ತು ಎಲ್ಲ ರೀತಿಯ ರೋಗ, ದುಃಖ ಮತ್ತು ದೋಷಗಳು ದೂರವಾಗುತ್ತದೆ. ಮಹಿಳೆಯರಿಗೆ ಈ ಸ್ನಾನವು ಅವರ ಗಂಡನ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸುತ್ತದೆ. ಈ ತಿಂಗಳಲ್ಲಿ ಶಂಖ ಪೂಜೆಗೆ ವಿಶೇಷ ಮಹತ್ವವಿದೆ. ಸಾಮಾನ್ಯ ಶಂಖವನ್ನು ಶ್ರೀಕೃಷ್ಣನ ಪಾಂಚಜನ್ಯ ಶಂಖಕ್ಕೆ ಸಮಾನವೆಂದು ಪರಿಗಣಿಸಿ ಪೂಜಿಸುವ ಮೂಲಕ ಎಲ್ಲ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಬಹುದು. ಸಂಪತ್ತು ಮತ್ತು ಸಂತಾನ ಭಾಗ್ಯಕ್ಕಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಮಕ್ಕಳನ್ನು ಪಡೆಯಲು ಮತ್ತು ಭೌತಿಕ ಸುಖವನ್ನು ಪಡೆಯಲು ಕ್ರೋಂ ಕೃಷ್ಣ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ನಮೋ ಭಗವತೆ ಗೋವಿಂದಾಯ, ಓಂ ನಮೋ ಭಗವತೆ ನಂದಪುತ್ರಾಯ ಅಥವಾ ಓಂ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಸಹ ನೀವು ಪಠಿಸಬಹುದು. ಕರ್ಪೂರವನ್ನು ಬೆಳಗಿಸಿ ಮತ್ತು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿ. ಇದರಿಂದಾಗಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿದೆ. ಮೇಲೆ ಹೇಳಿರುವ ಕೆಲವು ಕಾರ್ಯಗಳನ್ನು ಈ ಮಾರ್ಗಶೀರ್ಷ ಮಾಸದಲ್ಲಿ ಮಾಡುವ ಮೂಲಕ ಶ್ರೀಕೃಷ್ಣನ ವಿಶೇಷ ಕೃಪೆಗೆ ಪಾತ್ರರಾಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.